ಸೀರೆಗೆ ಬೆಂಕಿ ಹತ್ಕೊಂಡಿದ್ದಿದ್ರೆ ಸೀರೆ ಸುಟ್ಟೋಗಿರೋ ಕಲೆ ಅಥವಾ ದೇಹದ ಮೇಲೆ ಸುಟ್ಟೋಗಿರೋ ಗಾಯದ ಗುರ್ತು ಏನಾದ್ರೂ ಒಂದು ಇರ್ಬೇಕಲ್ವಾ ಮೇಡಮ್? ಅಮ್ಮ ತಗೊಳ್ಳಿ. ಬೇಡಪ್ಪ ಶರತ್, ಕುಡಿಯೋ ಮನಸ್ಸಿಲ್ಲ. ಅಮ್ಮ ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನೀವು ತುಂಬ ಸುಸ್ತಾಗಿದ್ದೀರಾ. ಪ್ಲೀಸ್ ಹಠ ಮಾಡಬೇಡಿ, ಬೇಡ ಅನ್ಬೇಡಿ, ತಗೊಳ್ಳಿ. ಜ್ಯೂಸ್ ಕೊಡೋ ನೆಪದಲ್ಲಿ ಹೆಂಡತಿನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದ್ಯಪ್ಪ? ಅಮ್ಮ ಇಲ್ಲಿ ನಾನು ಯಾರನ್ನೂ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಏನೂ ಆಗೇ ಇಲ್ಲ. ಸಮರ್ಥನೆ ಮಾಡ್ಕೊಳಕ್ಕೆ ಏನಿದೆ ಹೇಳಿ? ಶರತ್, ದುರ್ಗನ್ ಬಗ್ಗೆ ನನಗೂ ಒಳ್ಳೆ ಅಭಿಪ್ರಾಯನೇ ಇದೆಯಪ್ಪ. ಆದರೆ ಇವತ್ತು ಅವಳು ಯಾಕೆ ನನ್ನ ಜೊತೆ ಈ ರೀತಿ ನಡ್ಕೊಂಡ್ಲು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಕಣೋ. ನಾನು ಯಾಕೆ ಅವಳ ಬಗ್ಗೆ ಸುಳ್ಳು ಹೇಳ್ತೀನಿ ಹೇಳು? ಇಲ್ಲ ಶರತ್, ದುರ್ಗನ್ನ ನಾವು ನೋಡ್ದಾಗಿಲ್ಲಪ್ಪ. ಅವಳು ತುಂಬ ಬದಲಾಗಿದ್ದಾಳೆ ಕಣೋ. ಅಮ್ಮ ಹಾಗೆಲ್ಲ ಏನೂ ಇಲ್ಲ ಅಮ್ಮ. ದಾಕ್ಷಾಯಣಿ ಅಮ್ಮ ಬಂದಾಗಿಂದ ನೀವು ಮೆಂಟಲಿ ತುಂಬ ಸ್ಟ್ರೆಸ್ ಆಗಿದ್ದೀರಾ. ಏನು ಹೇಳ್ತಾ ಇದೆಯಾ ಶರತ್? ದಾಕ್ಷಾಯಿಣಿ ಮತ್ತೆ ಈ ಮನೆಗೆ ಬಂದಿರೋದಕ್ಕೆ ನನಗೆಷ್ಟು ಖುಷಿ ಆಗ್ತದೆ ಗೊತ್ತನೋ? ಇದರಲ್ಲಿ ನನಗೆ ಸ್ಟ್ರೆಸ್ ಆಗುವಂಥದ್ದು ಏನಿದೆಪ್ಪ? ಇನ್ಫ್ಯಾಕ್ಟ್ ದಾಕ್ಷಾಯಿಣಿ ಈ ಮನೆಗೆ ಬಂದಾಗ್ಲಿಂದ ಮೊದಲಿಗಿಂತ ನಾನು ತುಂಬ ಸಂತೋಷವಾಗಿದ್ದೀನಿ. ಆದರೆ ಒಂದಂತೂ ಸತ್ಯ ಶರತ್, ಅವಳು ಈ ಮನೆಗೆ ಬಂದಾಗ್ಲಿಂದ ನೀವೆಲ್ಲರೂ ನನ್ನಿಂದ ತುಂಬ ದೂರ ಆಗ್ತಾ ಇದ್ದೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ಎಷ್ಟೇ ಆದರೂ ಹೆತ್ತ ತಾಯಿ ಸ್ಥಾನನ ಯಾರು ತುಂಬೋದಕ್ಕಾಗೋದಿಲ್ಲ. ಅಮ್ಮ ಪ್ಲೀಸ್, ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನಾಗಲಿ ಶಾನ್ವಿ ಆಗಲಿ ಯಾವತ್ತೂ ನೀವು ನಮ್ಮ ಹೆತ್ತ ತಾಯಿ ಅಲ್ಲ ಅಂತ ಅಂದ್ಕೊಂಡೇ ಇಲ್ಲ. ದಾಕ್ಷಾಯಣಿ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ಮೇಲೆ ಈ ಮನೆ ಜವಾಬ್ದಾರಿ ನಿಮ್ಮ ಹೆಗಲಲ್ಲಿ ಹೊತ್ಕೊಂಡು ನಮಗೆ ಪ್ರೀತಿ ಕೊಟ್ಟಿದ್ದೀರಾ ಅಮ್ಮ. ಅಮ್ಮ ಇಲ್ಲ ಅಂತ ಯಾವತ್ತೂ ನಮ್ಗೆ ಅನಿಸೇ ಇಲ್ಲ. ನಿಮ್ಮ ಹೊಟ್ಟೆಲಿ ನಾವು ಹುಟ್ಟಿಲ್ಲದೆ ಇರ್ಬೋದಮ್ಮ, ಆದರೆ ಸಂಪೂರ್ಣವಾದ ತಾಯಿ ಪ್ರೀತಿ ಕೊಟ್ಟಿದ್ದು ನೀವಮ್ಮ. ಇದನ್ನೆಲ್ಲ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಶರತ್, ಆದರೆ ಹೆತ್ತ ತಾಯಿ ಪ್ರೀತಿನ ಯಾರು ತುಂಬಕ್ಕಾಗಲ್ಲಪ್ಪ. ಅಮ್ಮ ಪ್ಲೀಸ್, ದಾಕ್ಷಾಯಣಿ ಅಮ್ಮ ನಮ್ಮನ್ನು ಹೆತ್ತಿರಬಹುದು, ಆದರೆ ತಾಯಿ ಪ್ರೀತಿ ಕೊಟ್ಟಿದ್ದು ನೀವು. ನೀವೇ ಹೇಳಿ, ನಾನಾಗಲಿ ಶಾನ್ವಿ ಆಗಲಿ ಯಾವತ್ತಾದರೂ ನೀವು ನಮ್ಮ ಹೆತ್ತ ತಾಯಿ ಅಲ್ಲ ಅನ್ನೋ ಥರ ನಡ್ಕೊಂಡಿದ್ದೀವಾ? ಅಮ್ಮ ನಮಗೋಸ್ಕರ ನೀವು ಮಾಡಿರೋ ತ್ಯಾಗ ಏನು ಅಂತ ನಮಗೆ ಗೊತ್ತು. ಹೀಗಿರುವಾಗ ನಿಮ್ಮನ್ನು ಹೇಗಮ್ಮ ದೂರ ಮಾಡೋದಕ್ಕಾಗತ್ತೆ? ಯಾರೇ ಬರಲಿ ಯಾರೇ ಹೋಗಲಿ, ಅಮ್ಮ ಅಂದ ತಕ್ಷಣ ನೆನಪಿಗೆ ಬರೋದು ನೀವಮ್ಮ. ನಿಮ್ಮನ್ನು ರಿಪ್ಲೇಸ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ದಾಕ್ಷಾಯಣಿ ಅಮ್ಮ ಈ ಮನೆಗೆ ಬರೋಕ್ಕಿಂತ ಮುಂಚೆ ಈ ನಿಮ್ಮ ಮಗ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ, ಯಾವುದೂ ಬದಲಾಗಿಲ್ಲ. ನೋಡಿ, ನಿಮ್ಮ ಮೇಲಿನ ಪ್ರೀತಿ ಗೌರವ ಯಾವತ್ತೂ ಕಮ್ಮಿ ಆಗಲ್ಲ ಅಮ್ಮ. ಇದೇ ಶರತ್, ಈ ಕ್ಲಾರಿಟಿನೇ ನನಗೆ ಬೇಕಾಗಿದ್ದಿದ್ದು. ನೀನು ನನ್ನನ್ನು ಎಷ್ಟು ನಂಬಿದ್ರೆ ಮಾತ್ರ ನನ್ನ ಕೆಲಸ ಸಾಧಿಸೋದಕ್ಕಾಗೋದು. ಅಮ್ಮ ಪ್ಲೀಸ್ ಡೋಂಟ್ ವರಿ, ಯಾವುದು ಬದಲಾಗಿಲ್ಲ, ಬದಲಾಗೋದು ಇಲ್ಲ. ನೀವು ಖುಷಿಯಾಗಿರಿ. ನೀವು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಸಾರಿ ಶರತ್, ನನ್ನಿಂದಾಗಿ ದುರ್ಗಾ ಮತ್ತೆ ನಿನ್ನ ಮನಸ್ಸನ್ನು ತುಂಬ ನೋಯಿಸ್ಬಿಟ್ಟೆ. ಸಾರಿ ಕಣೋ. ಹಾಗೆಲ್ಲ ಏನಿಲ್ಲ ಅಮ್ಮ, ನೀವು ನೆಮ್ಮದಿಯಾಗಿರಿ. ನೋಡಿ, ನೀವು ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳಿ, ಈ ಜ್ಯೂಸ್ ಕುಡೀರಿ. ಇಲ್ಲ, ಇದನ್ನು ನಾನು ಇಲ್ಲಿಗೆ ಬಿಡೋದಕ್ಕಾಗಲ್ಲ. ಆದಷ್ಟು ಬೇಗ ಆ ದುರ್ಗನ್ನ ನನ್ನ ದಾರಿಯಿಂದ ಸರಿಸಲೇಬೇಕು. ಇಲ್ಲದೆ ಇದ್ರೆ ಮನೆಯವ್ರ ಮುಂದೆ ನಾನು ಹುಚ್ಚಿ ಅಂತ ನಂಬಿಸ್ಬಿಡ್ತಾಳೆ. ಹಾಗಾಗಬಾರ್ದು. ಆ ದುರ್ಗನ್ಗೆ ಒಂದು ಗತಿ ಕಾಣಿಸ್ಲೇಬೇಕು.
ಕುಡಿ ಕುಡಿ, ಚೆನ್ನಾಗಿ ನೀರು ಕುಡಿ. ಕೊನೆಗೂ ನಿನಗೆ ನೀರು ಕುಡಿಸ್ತೀನಿ ಅನ್ನೋ ಸಮಾಧಾನ ನನಗೆ ಸಿಗ್ತಿದೆ. ಮಾಡ್ಬೇಕಾ, ನಿನ್ನ ನೋಡ್ತಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತಿದೆ. ನೆನೆ ಬಾಸ್ ಎದುರುಗಡೆ ಅದು ಏನೆಲ್ಲ ನಾಟಕ ಆಡಿದೆ, ಅತ್ತಿದ್ದೇನು, ನನ್ನ ಮೇಲೆ ಅಪ್ಪದ ಹೊರಿಸಿದ್ದೇನು. ಆದರೆ ನಿನ್ನ ಹಣೆ ಬರ ನೋಡು, ಬಾಸ್ ನಿನ್ನ ಮಾತನ್ನ ನಂಬಲೇ ಇಲ್ಲ. ನಾನು ದೊಡ್ಡ ಸಾಧಕ್ಕೆ ಅಂತ ಕೊಚ್ಕೋತೀಯಾ? ನೋಡಿದ್ರೆ ನಿನ್ನಿಂದ ಬಾಸ್ನ ನಂಬ್ಸೋಕ್ಕೆ ಆಗ್ಲಿಲ್ವಲ್ಲ. ಶರತ್ನ ನಂಬಿಸ್ಬೇಕು ಅಂದರೆ ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ನಂಬಿಸ್ಬಿಡ್ಬೋದು. ಶರತ್ತು ನನ್ನನ್ನು, ನನ್ನ ಮಾತನ್ನು ಎಷ್ಟು ವ್ಯಾಲ್ಯೂ ಮಾಡ್ತಾನೆ ಅಂತ ನನಗೆ ಗೊತ್ತು. ಆದರೆ ಅವನು ನಿನ್ನನ್ನು ಎಷ್ಟು ನಂಬ್ತಾನೆ ಅಂತ ನನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ಒಂದು ಸಣ್ಣ ಡ್ರಾಮಾ ಮಾಡಿದೆ ಅಷ್ಟೆ. ಗೊತ್ತಾಯ್ತಾ ಬಾಸ್ ನನಗೆ ಎಷ್ಟು ನಂಬ್ತಾರೆ ಅಂತ? ನಿನ್ನ ಎದುರುಗಡೆನೆ ನಿಂತ್ಕೊಂಡು ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನ್ನ ಪರ ನಿಂತ್ಕೋತಾರೆ ಅಂದರೆ ಬಾಸ್ಗೆ ನಿನ್ನ ಮೇಲಿರೋ ನಂಬಿಕೆ ಕಳ್ಕೊತಿದ್ದಾರೆ ಅಂತ ಅರ್ಥ ಅಲ್ವಾ ಮಾಡ್ಬೇಕಾ? ಭ್ರಮೆ, ಎಲ್ಲ ನಿನ್ನ ಭ್ರಮೆ. ಶರತ್ ಯಾವತ್ತೂ ನನ್ನ ಮೇಲಿರೋ ನಂಬಿಕೆನ ಕಳ್ಕೊಳ್ಳೋದಿಲ್ಲ. ಇಷ್ಟು ವರ್ಷ ನಾನು ಅವನ್ನ ಹಾಗೆ ರೆಡಿ ಮಾಡಿದ್ದೀನಿ. ಅದು ಏನು ಪ್ರಯೋಜನ ಮಾಡ್ಬೇಕಾ? ನೀನೇ ನೋಡ್ದಲ್ಲ ಏನಾಯ್ತು ಅಂತ. ಇಷ್ಟಕ್ಕೆ ಗೆದ್ದೆ ಅಂತ ಬೀಗಬೇಡ. ಶರತ್ ಇವತ್ತು ನಿನ್ನ ಮಾತನ್ನು ನಂಬಿರ್ಬೋದು, ಹಾಗಂತ ಪರ್ಮನೆಂಟಾಗಿ ನೀನು ಅವನನ್ನು ಹಿಡಿದಿಟ್ಕೋಬೋದು ಅಂತ ಕನಸು ಕಾಣಬೇಡ. ಎಷ್ಟೇ ಆಗಲಿ ಶರತ್ತು ನಾನು ಬೆಳೆಸಿರೋ ಹುಡುಗ. ಅವನ ಕಂಟ್ರೋಲ್ ಯಾವತ್ತಿದ್ರೂ ನನ್ನ ಹತ್ರನೇ ಇರುತ್ತೆ. ಮಾಡ್ಬೇಕಾ? ಈ ಪ್ರಪಂಚದಲ್ಲಿ ಯಾರು ಯಾರನ್ನ ಹಿಡಿತದಲ್ಲಿ ಇಟ್ಕೊಳಕ್ಕಾಗಲ್ಲ. ಎಲ್ಲರನ್ನೂ ನಾನು ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಅಷ್ಟೇ. ನಿನ್ನ ಅಹಂಕಾರದಿಂದ ನೀನು ಎಲ್ಲನೂ ಗೆದ್ಬಿಡ್ತೀನಿ ಅನ್ನೋ ಹುಚ್ಚು ಯೋಚನೆನ ಬಿಟ್ಬಿಡು. ಈ ಪ್ರಪಂಚದಲ್ಲಿ ದುಷ್ಟತನಕ್ಕೆ ಕೊನೆಗೆ ಸಿಗೋದು ಸೋಲ್ ಮಾತ್ರನೇ, ಅದನ್ನ ನೆನ್ಪಿಟ್ಕೊ. ಈ ಮಾಳ್ವಿಕಂಗೆ ಸೋಲ್ ಅನ್ನೋದೇ ಇಲ್ಲ. ಇಲ್ಲಿವರೆಗೂ ನಾನೇನೇನು ಅಂದ್ಕೊಂಡಿದ್ನೋ ಅದೆಲ್ಲವನ್ನೂ ಸಾಧಿಸಿದ್ದೀನಿ. ಇನ್ನು ಮುಂದೇನೂ ಅಷ್ಟೇ, ನಾನು ಅಂದ್ಕೊಂಡ ಹಾಗೆ ಆಗತ್ತೆ. ಈ ಕ್ಷಣಕ್ಕೆ ನೀನು ಏನು ಬೇಕಾದರೂ ಮಾತಾಡ್ಬೋದು, ನನ್ನನ್ನು ಎಷ್ಟು ಬೇಕಾದರೂ ಆಡ್ಕೋಬೋದು ದುರ್ಗಾ. ಆದರೆ ಕೊನೆಯಲ್ಲಿ ಗೆಲುವು ನಂದೇ ಆಗಿರುತ್ತೆ. ಮಾಡ್ಬೇಕಾ? ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ನಿಂತರ ಕೆಟ್ಟ ಹುಳಗಳು ಈಗ ಮಾತ್ರ ಅಲ್ಲ, ತ್ರೇತಾಯುಗ ದ್ವಾಪರ ಯುಗದಲ್ಲೂ ಇದ್ರು.